उवाच विस्तार एष कथितः पृथिव्या भवतो मया सप्ततिस्तु सहस्राणि द्विजोच्छ्रायोऽपि कथ्यते दशसह दशसाहस्रमेकैकं पातालं मुनिसत्तम अतलं वितलं चैव नितलं च गभस्तिमत् गभस्तिमत् महाख्यं सुतलं चाग्र्यं पातालं चापि सप्तमम् जम्बू ಲಕ್ಷ ಕ್ರೌಂಚ ಶಾಖ ಪುಷ್ಕರ ಮೊದಲಾದ 7 ದ್ವೀಪಗಳ ಪರಿಚಯವನ್ನು ಮಾಡಿಕೊಟ್ಟು ಪರಾಶರರು ಮೈತ್ರೇಯರ ಮತ್ತೆ ಮುಂದಿನ ಪ್ರಶ್ನೆಯ ಇನ್ನಷ್ಟು ವಿಸ್ತಾರವಾದ ಭೂ ತಳದ ಬಗ್ಗೆ ತಿಳಿಸಿಕೊಡಬೇಕು ಅಂತ ಕೇಳಿದಾಗ, ಹೇ ದ್ವಿಜ, ಉಚ್ಛ್ರಾಯೋಪಿ ಕಥ್ಯತೆ, ಹೇಗೆ ಮೇಲಿನ 7 ಲೋಕಗಳ ಪರಿಚಯ ಶಾಸ್ತ್ರಗಳಲ್ಲಿದೆಯೋ ಹಾಗೆಯೇ ತಳ ಅಂಥದ್ದೇ ಭೂಭಾಗಗಳನ್ನ ಹೇಳಲಿಕ್ಕಿದೆ ಅಂತ 70,000 ವಿಸ್ತಾರಕ್ಕೆ ಸಂಬಂಧಪಟ್ಟಂತೆ 70,000 ಯೋಜನೆಗಳಷ್ಟು ವಿಸ್ತಾರಕ್ಕೆ ಸಂಬಂಧಪಟ್ಟದ್ದನ್ನ ಹೇಳ್ತಾ, ದಶಸಾಹಸ್ರಮೇಕೈಕಂ, ಅದರ 70,000 ತಳ ಅಂದ್ರೆ ಒಂದೊಂದು 10,000 ತಳದಲ್ಲಿ ಉಚ್ಛ್ರಾಯಗಳು, ಅತ್ಯಂತ ಉತ್ತಮವಾದ ಎತ್ತರದಲ್ಲಿರುವ ಲೋಕಗಳ ಪಟ್ಟಣಗಳ ದೊಡ್ಡ ವ್ಯಾಪ್ತಿಯನ್ನ ಮೊದಲನೇದನ್ನ ಪಾತಾಳ ಅಂತ ಕರೀತಾರೆ. ಆಮೇಲೆ ಅತಳ, ವಿತಳ, ನಿತಳ, ಸುತಳ, ಆಮೇಲೆ ಕೊನೆಯದ್ದು ರಸಾತಳ, ಮಹಾತಳ, ಪಾತಾಳ ಅಂತ ಹೀಗೆ 7 ವಿಭಾಗಗಳಲ್ಲಿ 10,000 ಸಂಖ್ಯೆಗೆ ಇಡೀ ಕೆಳಗಿನ ಲೋಕಗಳು ವ್ಯಾಪಿಸಿಕೊಂಡಿದೆ. ಪಾತಾಳಂಚಾಪಿ ಸಪ್ತಮಂ, ಮೊದಲನೇದು ಅಂದ್ರೆ ಪಾತಾಳದ ತನಕ ಒಂದೊಂದು ಕೂಡ 10,000 ಯೋಜನೆಗಳಷ್ಟು ವಿಸ್ತಾರದಲ್ಲಿ ಲೋಕಗಳು ತುಂಬಿಕೊಂಡಿದೆ. ಅಷ್ಟನ್ನು ಅತಳ, ವಿತಳ, ನಿತಳ, ಸುತಳ, ತಳಾತಳ, ರಸಾತಳ, ಪಾತಾಳ, ಇದು 7ನೇದ್ದು ಅಂತ. ಹೆಸರುಗಳು ಕೆಲವೊಂದು ಸರ್ತಿ ಚೂರು ಆಚೆ ಈಚೆ ಆಗುವುದಿದೆ, ಹಿಂದೆ ಮುಂದೆ ಹೇಳುವುದಿದೆ. ಶುಕ್ಲ ಕೃಷ್ಣಾರುಣಾಪೀತ ಶರ್ಕರ ಶೈಲಕಾಂಚನಾ ಭೂಮಯೋ ಯತ್ರ ಮೈತ್ರೇಯ ವರಪ್ರಾಸಾದ ಮಂಡಿತಾ. ಬಿಳಿ, ಕಪ್ಪು, ಕೆಂಪು, ಹಳದಿ, ಭಾಸುರ ಶುಕ್ಲ, ಬೆಟ್ಟದಲ್ಲಿ ಕಾಣುವಂತಹ ಬಂಗಾರದ ಬಣ್ಣ, ಈ ಮೊದಲಾದ ಬಣ್ಣಗಳಿಂದ ಭೂಮಿ ಮೊದಲಾದ ಕೆಳಗಿನ ಲೋಕಗಳು ಅತ್ಯಂತ ಉಚ್ಛ್ರಾಯವಾದಂತಹ ಪ್ರಾಸಾದಗಳಿಂದ ಕೂಡಿದ್ದು ಅಲಂಕಾರ ಪ್ರಾಯವಾಗಿ ನೋಡ್ಲಿಕ್ಕೆ ಮನಸ್ಸಿಗೆ ಆನಂದ ನೀಡುವಂಥವುಗಳಾಗಿವೆ. ತೇಷು ದಾನವ ದೈತ್ಯೇಯ ಯಕ್ಷಾಶ್ಚ ಚತುರಶತಾ ನಿವಸಂತಿ ಮಹಾನಾಗ ಜಾತಯಶ್ಚ ಮಹಾಮುನೇ. ದೇವತೆಗಳು ಮೇಲಿನ ಈ ಹಿಂದೆ ಹೇಳಿದ ಶಾಕಾದಿ ದ್ವೀಪಗಳಲ್ಲಿ ಹೇಳಿದ್ರೆ, ಇಲ್ಲಿ ಹೆಚ್ಚು ಕಮ್ಮಿ ದಾನವ ದೈತೇಯ ಯಕ್ಷಾಹ, ದಾನವರು ಅಂದ್ರೆ ಧನುವಿನ ಮಕ್ಕಳು, ದೈತೇಯರು ಅಂದ್ರೆ ದ್ವಿತೀಯ ಮಕ್ಕಳು, ಯಕ್ಷಾಹ, ರಕ್ಷಾಹ, ಇವರೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಅತ್ರ ನಿವಸಂತಿ, ಇಲ್ಲಿ ವಾಸ ಮಾಡುತ್ತಾರೆ. ಅಷ್ಟೇ ಅಲ್ಲ, ಮಹಾನಾಗ ಜಾತಯ, ನಾಗಲೋಕದ ಜೀವರಾಶಿಗಳು ಕೂಡ ಇದೇ ಪರಿಸರದಲ್ಲಿ ಇದೆ. ಸ್ವರ್ಲೋಕಾದಪಿ ರಮ್ಯಾಣಿ ಪಾತಾಲಾನೀನಿ ನಾರದ ಪ್ರಾಹ ಸ್ವರ್ಗ ಸದಾನ್ಮಧ್ಯೆ ಪಾತಾಲಾಭ್ಯಾಗತೋ ದಿವಿ. ಸ್ವರ್ಲೋಕಾದಪಿ ರಮ್ಯಾಣಿ, ಸ್ವರ್ಲೋಕಕ್ಕಿಂತಲೂ ಕೂಡ ಅತ್ಯಂತ ಅಪರೂಪದ ವೈಭವ ಅಂದ್ರೆ ಪ್ರಾಕೃತಿಕ ವೈಭವ ಇರಬಹುದು ಅಥವಾ ಸಂಪತ್ತಿನ ಹಿರಿತನ ಇರಬಹುದು, ಅದು ಪಾತಾಲಾನಿ, ಪಾತಾಲವೇ ಮೊದಲಾದ ಕೆಳಗಿನ ಲೋಕಗಳಲ್ಲಿ ಅತ್ಯಂತ ಸುಂದರವಾದ ಉದ್ಯಾನಗಳು. ಪ್ರಾಹ ಸ್ವರ್ಗ ಸದಾಂ ಮಧ್ಯೆ ಪಾತಾಲಾಭ್ಯಾಗತೋ ದಿವಿ. ಸ್ವರ್ಗವನ್ನು ನೋಡಿ ಪಾತಾಳವನ್ನು ನೋಡಿದ್ರೆ ಸ್ವರ್ಗ ಬೇಡ ಪಾತಾಳವೇ ಆದೀತು ಅಂತ ಅನ್ನಿಸುವಷ್ಟು ಪಾತಾಳದಿಂದಲೇ ಎಲ್ಲ ಸೌಖ್ಯವು ಸ್ವರ್ಗಕ್ಕೆ ಬಂದಿದೆಯೋ ಅಂತ ಡೌಟ್ ಬರಬೇಕು, ಹಾಗಿದೆ. ಆಹ್ಲಾದ ಕಾರಿಣ ಶುಭ್ರಾ ಮಣಯೋ ಯತ್ರ ಸುಪ್ರಭಾ ನಾಗಾಭರಣ ಭೂಷಾಸ್ತು ಪಾತಾಳಂ ಕೇನ ತತ್ಸಮಂ.
ಕಣ್ಣಿಗೆ ಹಬ್ಬವಾಗುವ ಶುಭ್ರ ಬಣ್ಣಗಳಿಂದ ತುಂಬಿದ ಲೋಕದಲ್ಲಿ ಅತ್ಯಂತ ಬೆಲೆಬಾಳುವ ಮಣಿಗಳು ಅಂತನಿಸುವ ಅನರ್ಘ್ಯ ರತ್ನಗಳು ನಾಗಗಳ ಆಭರಣಗಳಾಗಿ ತಲೆಯ ಮೇಲೆ ಹೊಳೆಯುವಂಥವುಗಳೆಲ್ಲ ಪಾತಾಳದಲ್ಲಿ ತುಂಬಿದೆ. ಅದಕ್ಕೆ ಸಮನಾದ ಮತ್ತೊಂದು ಬೆಳಕಿನ ಸೂರ್ಯ ಚಂದ್ರರೇ ಇಲ್ಲದೆ ಇದ್ರೂ ಕೂಡ ಬೆಳಕನ್ನ ಎಂದೂ ಕಡಿಮೆಯಾಗದ ರೀತಿಯಲ್ಲಿ ಮಣಿಗಳೇ ಆ ಸ್ಥಾನವನ್ನು ತುಂಬುವಷ್ಟು ಶಕ್ತಿಯುತವಾಗಿದೆ ಎಂದ್ರೆ ಪಾತಾಳದ ಶೋಭೆಯನ್ನು ಏನು ಹೇಳಬೇಕು. ದೈತ್ಯದಾನವ ಕನ್ಯಾಭಿ ಇತಶ್ಚೇತಶ್ಚ ಶೋಭಿತೆ ಪಾತಾಳೇ ಕಸ್ಯನ ಪ್ರೀತಿ ವಿಮುಕ್ತಸ್ಯಾಪಿ ಜಾಯತೆ. ಬಿಡುಗಡೆಯ ದಾರಿಯನ್ನ ಕಂಡವನಿಗೂ ಕೂಡ ಪಾತಾಳದ ರುಚಿ ಹತ್ತಿದ್ರೆ ಅಲ್ಲೇ ಇರೋಣ ಅಂತ ಅನ್ನಿಸುತ್ತೆ. ಅಷ್ಟು ಮನಸ್ಸಿಗೆ ಮುದ ನೀಡುವ ಅಪರೂಪದ ವಸ್ತುಗಳೆಲ್ಲ ಅಲ್ಲಿ ತುಂಬಿದೆ. ದೇವಾರ್ಕರಶ್ಮಯೋ ಯತ್ರ ಪ್ರಭಾಂ ಯಾವಂತಿ ನಾಪತಂ. ದೇವತೆಗಳು ದೈತ್ಯರ ಕನ್ಯೆಯರು ತುಂಬಿಕೊಂಡು ಇತಶ್ಚ ಚೇತಶ್ಚ ಇತ್ತಿಂದ ಇತ್ತ ಅತ್ತಿಂದ ಇತ್ತ ಓಡಾಡುತ್ತಾ ಪಾತಾಳದ ಸೊಬಗನ್ನ ಹೆಚ್ಚಿಸಿದ್ದಾರೆ. ಅಲ್ಲಿಯ ಪ್ರೀತಿಗೆ ಮುಕ್ತರೂ ಮನಸೋಲ್ತಾರೆ. ಅಂತಹ ಒಂದು ಅಪರೂಪದ ಪ್ರದೇಶ ಪಾತಾಳಾದಿ ಲೋಕಗಳು. ಸೂರ್ಯನ ಕಿರಣಗಳಂತೆ ಇಲ್ಲಿ ಅಷ್ಟು ಸುಡು ಬಿಸಿಲಿಲ್ಲ. ತಣ್ಣನೆಯ ಸಮಶೀತೋಷ್ಣ ವಲಯದಂತೆ ಕಾಪಿಡುವಂತಹ ಜಾಗ. ಶಶಿರಶ್ಮಿರ್ನ ಶೀತಾಯ ನಿಷಿದ್ಯೋತಾಯ ಕೇವಲಂ. ಶಶಿ ಬೆಳಕನ್ನ ಚೆಲ್ಲಿದ್ರೆ ಅಲ್ಲಿ ಚಳಿ ಉಂಟಾಗುವುದಿಲ್ಲ. ನ ಶೀತಾಯ ಕೇವಲ ನಿಷಿದ್ಯೋತಾಯ ವಸ್ತುಗಳ ಪರಿಚಯಕ್ಕಾಗಿ ಮಾತ್ರ ಬೆಳಕು ತುಂಬಿದಂತೆ ಹಿತವಾದ ಕಣ್ಣಿಗೆ ಮುದವಾದ ಜಾಗವಾಗಿ ಪಾತಾಳ ಶೋಭಿಸುತ್ತೆ. ಭಕ್ಷ್ಯ ಭೋಜ್ಯ ಮಹಾಪಾನ ಮುದಿತೈ ಅಪಿಭೋಗಿಭಿ. ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಮಲಗುವುದಕ್ಕೆ, ಕುಡಿಯುವುದಕ್ಕೆ. ಆಗಾಗ ನಮ್ಮಲ್ಲಿ ತೊಡು ಅಂತ ಒಂದು ಶಬ್ದ ಇದೆ. ಅದು ಹಸಿವೆಗೆ ತಿನ್ನುವುದಲ್ಲ, ತಿನ್ಬೇಕು ಅಂತ ಒಂದೇನೋ ಒಂದು ಚಪಲ ಅಂತ. ಅಂತಹ ಪದಾರ್ಥಗಳೂ ಕೂಡ ತೊಡುವಾದಾಗಲೂ ಏನೋ ತಿನ್ಬೇಕು ಸ್ವಲ್ಪ ಹೊತ್ತು ಅಂತ ಖುಷಿಗೆ ತಿನ್ನುವಾಗಲೂ ಬೇಕಿರುವಂತಹ ಭೋಗದ ವಸ್ತುಗಳು ಅಲ್ಲಿ ಲೆಕ್ಕವಿಲ್ಲದಷ್ಟಿದೆ. ಯತ್ರ ನ ಜ್ಞಾಯತೆ ಕಾಲ ಗತೋಪಿ ಧನುಜಾದಿಭಿ. ಸಮಯ ಎಷ್ಟಾಯಿತು ಅಂತಾನೆ ಗೊತ್ತಾಗುದಿಲ್ಲ, ಸಮಯ ಹೋದದ್ದು ಗೊತ್ತಾಗುದಿಲ್ಲ, ಸಮಯದ ವ್ಯಾಪ್ತಿ ಎಷ್ಟು ಅಂತ ಯಾರಿಗೂ ತಿಳಿಯುವುದಿಲ್ಲ. ಅತ್ಯಂತ ಸಹಜವಾಗಿ ಕಾಲ ಮುಂದಕ್ಕೆ ನುಗ್ಗುತ್ತಾ ಇರುತ್ತೆ. ಅಂತಹ ಕಾಲದ ಸಹಜತೆಯನ್ನು ಹೊಂದಿರುವಂತಹ, ಅಂದ್ರೆ ವಯಸ್ಸಾಗುವುದಿಲ್ಲ ಅಂತಲೂ ಒಂದು ಅರ್ಥ. ದೇಹಕ್ಕೆ ಯಾವುದೇ ರೀತಿಯ ಶ್ರಮ ಆಗುವುದಿಲ್ಲ. ದೇಹಕ್ಕೆ ಶ್ರಮ ಇಲ್ಲ, ಅಂತೆಯೇ ಮನಸ್ಸಿಗೆ ಬೇಸರ ಇಲ್ಲ. ಇಂತಹ ಸೌಕರ್ಯ ಈ ಜಾಗಗಳಲ್ಲಿದೆ. ವನಾನಿ ನದ್ಯೋ ರಮ್ಯಾಣಿ ಸರಾಂಸಿ ಕಮಲಾಕರಾಹ ಪುಂಸ್ಕೋಕಿಲಾಭಿಲಾಪಾಶ್ಚ ಮನೋಜ್ಞಾನ್ಯಂಬರಾಣಿ ಮನೋಜ್ಞಾನಿ ಅಂಬರಾಣಿ. ಆಗಸದಲ್ಲಿ ಮೋಡಗಳ ಕಲೆ ಹಾಕಿದ ಬಗೆ ಬಗೆಯ ಚಿತ್ತಾರಗಳ ವೈಚಿತ್ರ್ಯ ಮನಸ್ಸನ್ನು ಸೆಳೀತಾನೇ ಇರುತ್ತೆ. ಕಾಡುಗಳು ಅತ್ಯಂತ ಬಗೆ ಬಗೆಯ ಬಣ್ಣದ ಎಲೆಗಳಿಂದ ತನ್ನನ್ನು ತಾನೇ ಸಿಂಗರಿಸಿಕೊಂಡು ಚೆಲುವೆ ಮೈಯೆತ್ತಿ ಬಂದವಳಂತೆ ನಿಂತಿರುತ್ತೆ. ಬಳುಕುವ ನದಿಗಳು ಹೂಗಳಿಂದ, ಕಮಲದ ಹೂಗಳಿಂದ ಶೋಭಿಸುವಂತಹ ಅತ್ಯಂತ ಮನಸ್ಸಿಗೆ ಹಿತ ತರುವಂತಹ ಸರೋವರಗಳು, ಅಲ್ಲೇ ನಿರಂತರವಾಗಿ ಉಲಿಯುವ ಕೋಗಿಲೆಗಳು, ಆ ಕೋಗಿಲೆಗಳ ಉಲಿಗಳಿಂದ ಮನಸ್ಸಿಗೆ ಆನಂದ. ಆಕಾಶ ಎಲ್ಲ ಇಂಥ ಒಳ್ಳೆಯ ಸದ್ದಿನಿಂದ ತುಂಬಿ ಕಿವಿಗೆ ಅನುರಣಿಸುವ ಸಂತೋಷದ ಭಾವವನ್ನು ಹುಟ್ಟು ಹಾಕುವಂಥದ್ದು. ಅತ್ಯಂತ ಅದ್ಭುತವಾದ ಆಭರಣಗಳು, ಅತಿ ಶುಭ್ರವಾದಂತಹ ಬಗೆ ಬಗೆಯ ಬಟ್ಟೆಗಳು, ಮೈಗೆ ಹಿತವನ್ನ ಒಡ್ಡುವ, ಉತ್ತೇಜನವನ್ನ ಕೊಡುವ ಅನುಲೇಪನಗಳು, ಪರಿಮಳ ಭರಿತವಾದ ಗಂಧಗಳು, ವೀಣಾ ವೇಣು ಮೃದಂಗಾದಿ
ಒಳ್ಳೆಯ ನಾದವನ್ನು ಹೊರಡಿಸುವಂತಹ ವಾದ್ಯ ವಿಶೇಷಗಳ ನಿರಂತರವಾದ ಚಟುವಟಿಕೆಗಳಿಂದ ಪೂರಿತವಾದಂತಹ ಈ ಪಾತಾಳಾದಿ ಲೋಕಗಳು ನೆನೆದಷ್ಟು ನೆನೆದಷ್ಟು ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂಥದ್ದು. ಅಂದ್ರೆ ಅಲ್ಲಿ ವಾದ್ಯ ವಿಶೇಷಗಳಾಯಿತು, ಆಭರಣ ವಿಶೇಷಗಳಾಯಿತು, ಭೂಷಣ ಒಳ್ಳೆಯ ಅಲಂಕಾರಕ್ಕೆ ಉಪಕಾರಕವಾದಂತಹ ವಸ್ತುಗಳಾಗಿರ್ಬೋದು. ಹೀಗೆ ಎಲ್ಲವೂ ಒಂದಕ್ಕಿಂತ ಒಂದು ಅಲ್ಲಿ ಅದ್ಭುತವಾದದ್ದು. ಏತಾನ್ಯನ್ಯಾನಿ ಚೋದಾರ ಭಾಗ್ಯಭೋಗ್ಯಾನಿ ದಾನವೈಹಿ ದೈತ್ಯೋರಗೈಷ್ಟ ಭುಜ್ಯಂತೆ ಪಾತಾಲಾಂತರ ಗೋಚರೈಹಿ. ಇಷ್ಟೇ ಅಲ್ಲ, ಏತಾನಿ ಅನ್ಯಾನಿ ಚ ಉದಾರ ಭಾಗ್ಯಭೋಗ್ಯಾನಿ ದಾನವೈಹಿ. ಈ ದಾನವರಿಗೆ ಉದಾರವಾದ ಭಾಗ್ಯಗಳು, ಬಯಸಿದ ಎಲ್ಲಾ ಪದಾರ್ಥಗಳ ಸೌಖ್ಯಗಳನ್ನು ಕೂಡ, ಇನ್ನೂ ನಾವು ಕಂಡು ಕೇಳರಿಯದ ಸಂಗತಿಗಳೆಲ್ಲವೂ ಕೂಡ ಅಲ್ಲಿ ಅಭಿವ್ಯಕ್ತಿಯಾಗಿರ್ತಾ ಅದರ ಸೌಖ್ಯವನ್ನ ಅಲ್ಲಿ ವಾಸ ಮಾಡುವವನಿಗೆ ಪಡಿಲಿಕ್ಕೆ ಸಿಗುತ್ತೆ. ದೈತ್ಯರು, ನಾಗಗಳು ಈ ಪಾತಾಳದ ಅಂತರದಲ್ಲಿ ಇದ್ದುಕೊಂಡು ನಮಗೆ ಅತಿಥಿಗಳಾಗಿ ಹೋದವರಿಗಾಯ್ತು, ಅಲ್ಲೇ ಇದ್ದವರಿಗೂ ಆಯ್ತು, ನಿರಂತರ ಬಗೆ ಬಗೆಯ ಪದಾರ್ಥಗಳ ಪರಿಚಯವನ್ನ ಅಲ್ಲಿ ಮಾಡಿಕೊಡ್ತಾರೆ. ಪಾತಾಳ ನಾಮದಶ್ಚಾಸ್ತೆ ವಿಷ್ಣೋರ್ಯಾತಾಮಸೀತನು ಶೇಷಾಖ್ಯ ಯದ್ಗುಣಾನ್ ವಕ್ತುಂ ನ ಶಕ್ತ ದೈತ್ಯದಾನವಾಹ. ಪಾತಾಳವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಅದರ ಕೆಳಭಾಗದಲ್ಲಿ ಸ್ವತಃ ನಾರಾಯಣನೇ ತಮಸ್ಸಿನ ಗುಣದ ಮೂಲಕ ಅಂದ್ರೆ ಈ ಕೆಳಕ್ಕೆ ಎಳೆಯುವುದು ತಾಮಸ್ಸಲ್ವಾ, ಅದೋ ಗಚ್ಚಂತಿ ತಾಮಸಾಹ, ಆ ಸೆಳೆಯುವ ಶಕ್ತಿಯಾಗಿ. ತಾಮಸ ಅಂದ್ರೆ ಭಗವಂತನಿಗೆ ತಮೋಗುಣ ಇದೆ ಅಂತಲ್ಲ, ತಮೋಗುಣದ ಸ್ವಭಾವ ಏನು? ಕೆಳಕ್ಕೆಳೆಯುವುದು. ಹಾಗೆ ಪಾತಾಳದ ತಳದಲ್ಲಿ ನೆಲೆಸಿ ಅಲ್ಲಿ ಈ ಎಲ್ಲರನ್ನೂ ಕೂಡ ಭೋಗಭಾಗ್ಯಗಳ ಮೂಲಕ ಕೆಳಕ್ಕೆ ಸೆಳೆಯುವ ಶಕ್ತಿಯಾಗಿ ಭಗವಂತನೇ ಇದ್ದಾನೆ. ಅಲ್ಲೂ ಅವನು ಶೇಷನ ಮೇಲೆ ಮಲಗಿದವನಾಗಿ ಅತ್ಯಂತ ವಿಸ್ತಾರವಾದ ತನ್ನ ಗುಣಧರ್ಮಗಳನ್ನು ಪ್ರಕಟಿಸ್ತಾನೆ. ಯಾರಿಗೂ ಲೆಕ್ಕ ಹಾಕಿ ಇದಿಷ್ಟೇ ಗುಣಗಳು ಅಂತ ದೈತ್ಯರಾಗಲಿ ದಾನವರಾಗಲಿ ಕಂಡೂ ಪರಿಚಯವಲ್ಲದೆ ಹಾಗೆ ಆ ಶಕ್ತಿಯಿಂದ ತಮಗೆ ಬೇಕಿರುವ ಉಪಯೋಗಗಳನ್ನು ಪಡ್ಕೊಂಡು ಹೋಗ್ತಾರೆ. ಆದರೆ ಅದರ ವೈಶಿಷ್ಟ್ಯವನ್ನು ಯಾವತ್ತೂ ಅರಿಯಲಿಕ್ಕೆ ಹೋಗುವುದಿಲ್ಲ. ಕಾರ್ಯಸಿದ್ಧಿ ಆದ್ರೆ ಸಾಕು, ಕೆಲಸ ನಡೆದ್ರೆ ಆಯ್ತು ಅನ್ನುವ ರೀತಿಯಲ್ಲಿ ಅವರು ಬದುಕ್ತಾರೆ ಅಂತ ಹೇಳಿ, ಯೋನಂತಃ ಪಠ್ಯತೆ ಸಿದ್ಧೈಹಿ ದೈವೋ ದೇವರ್ಷಿ ಪೂಜಿತ ನ ಸಹಸ್ರ ಶಿರಾ ವ್ಯಕ್ತ ಸ್ವಸ್ತಿಕಾಮಲಭೂಷಣ. ಇಲ್ಲಿ ಎಷ್ಟು ಸಿದ್ಧಿಗಳಿವೆ ಅಂತ ಹೇಗೆ ಹೇಳುದು? ದೇವಋಷಿಗಳು ಕೂಡ ಇಲ್ಲಿ ಭಗವಂತನ ಇಂತಹ ವಿಶಿಷ್ಟವಾದ ಮೂರ್ತಿಗಳನ್ನ ಆರಾಧಿಸ್ತಾರೆ. 1000 ತಲೆಗಳುಳ್ಳವನಾಗಿ ಸ್ವಸ್ತಿಕಾಕಾರ ಮಂಡಲದ ಲಕ್ಷಣಗಳನ್ನೆಲ್ಲ ಆಭರಣವನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ತೊಟ್ಟು ಓಡಾಡ್ತಿರ್ತಾರೆ. ಇಲ್ಲಿರುವ ನಾಗಗಳ ತಲೆ ಮೇಲಿರುವಂತಹ 1000 ತಲೆಗಳ ನಾಗಗಳ ಮೇಲಿರುವ ಫಣ ವಿಶೇಷಗಳಲ್ಲಿ ಮಣಿ ವಿಶೇಷಗಳೇನಿದೆ ಅದು ಎಂತೆಂಥ ಅಪರೂಪದ ಆಭರಣಗಳ ಸಿದ್ಧತೆಗೆ ಕಾರಣವಾಗುತ್ತೆ. ಹಾಗೆ ಇಟ್ಕೊಂಡ್ರೇನೆ ಅದು ಸುಂದರ. ಇನ್ನು ಅದಕ್ಕೆ ಬಂಗಾರ ಬೇರೆ ಬೆರೆಸಿ ಲೋಕದಲ್ಲಿ ಶಿರಸ್ಸಿನಲ್ಲಿ ಅದು ಮುಡಿಯುವುದಕ್ಕೆ ಸಿಕ್ಕಿತು ಅಂತಂದ್ರೆ ಅದರ ಆನಂದ ವಿದ್ಯೋತಯನ್ ದಿಶಃ, ಎಲ್ಲರಿಗೂ ಆನಂದ ಕೊಡುತ್ತೆ, ಎಲ್ಲರಿಗೂ ಬೆಳಕು ಕೊಡುತ್ತೆ. ಅವ್ರು ಬಂದ್ರೆ ಇಂಥವ್ರು ಬಂದ್ರು ಅಂತ ಅವರ ಬೆಳಕಿನಿಂದಲೇ ಎಷ್ಟೋ ದೂರಕ್ಕೆ ತಿಳಿಯುವಂತಹ ರೀತಿಯ ಯಶಸ್ಸನ್ನ ಅವರು ಹೊಂದಿರ್ತಾರೆ. ಸರ್ವಾನ್ ಕರೋತಿ ನಿರ್ವೀರ್ಯಾನ್ ಹಿತಾಯ ಜಗತೋ ಸುರಾನ್. ಅವರೆಲ್ಲ ಇಲ್ಲಿ ವಾಸ ಯಾಕೆ ಮಾಡ್ತಾರೆ ಅಂದ್ರೆ, ಯಾರು ಅಸುರರಿದ್ದಾರೆ, ಅಸುರ ಅಂದ್ರೆ ಅಸುಶುರಮಂತೆ, ಶಾರೀರಿಕ ಸೌಖ್ಯವನ್ನೇ ಪರಮ ಸೌಖ್ಯ ಅಂತ ಭಾವಿಸಿದಂತಹ ದುರ್ಜನರ ಉಪಟಳವನ್ನ ಪರಿಹರಿಸಿ ಅವರನ್ನ ನಿಸ್ಸತ್ವರನ್ನಾಗಿಸಿ ಜಗತ್ತಿನ ಹಿತಕ್ಕಾಗಿ ಎಲ್ಲ ರೀತಿಯ ಕಾರ್ಯಭಾರಗಳನ್ನ ನಡೆಸ್ತಾರೆ ಅಂತ ಹೇಳಿ ಮತ್ತೆ ಮುಂದೆ ಇನ್ನಷ್ಟು ಅವರ ಸಾಮರ್ಥ್ಯದ ಪರಿಚಯವನ್ನು ಕೊಡ್ತಾರೆ. ನಾಳೆ ಅದರ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾ ಮನಾವಾಂಶತ ಸ್ವಭಾವ ಕರೋಮಿ ಯತ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣ. ನಮಸ್ತೆ ಆಚಾರ್ಯ. ಆಚಾರ್ಯ, ನೀವು ಹೇಳಿ. ಲೋಕಗಳನ್ನು ಹೇಳಿದ್ರಲ್ಲ, ಈಗ ಮೇಲ್ಗಡೆ ಲೋಕಗಳಿಗೆ ಇಷ್ಟಿಷ್ಟು ಟೂ ಟೈಮ್ಸ್ ಎಲ್ಲ ಪ್ರತಿ ಸತಿಗೂ ಡಬಲ್ ಆಗ್ತಾ ಹೋಗೋದನ್ನ ನಾವು ಕೇಳಿದ್ವಿ. ಆ ತರ ಇಲ್ಲಿ ಇಲ್ವಾ ಹಾಗಾದ್ರೆ? ಇಲ್ಲಿ ಒಂದು ಡಬಲ್ ಆಗುದಿಲ್ಲ, 10,000 ಅಂತರಗಳ ಗ್ಯಾಪ್ ಅಲ್ಲಿ ಮುಂದಿದ್ದೆಲ್ಲ ಕಾಣುತ್ತೆ ಅಂತ ಹೇಳಿದ್ರು. ಅಂತರದಲ್ಲಿ ಅಲ್ಲಿ ಸಮುದ್ರ ಇತ್ತು, ಒಂದು ಇದಕ್ಕೂ ಇನ್ನೊಂದಕ್ಕೆ ಮಧ್ಯದಲ್ಲಿ ಸಮುದ್ರ ಇತ್ತು. ಇಲ್ಲಿ ಹಂಗಾದ್ರೆ ಏನಿದೆ? ಇಲ್ಲಿ ಅಂತದ್ದೇನು ಹೇಳಲಿಲ್ಲ ಅವರು. ಮತ್ ಹಂಗಾದ್ರೆ ಹೆಂಗ್ ನಿಂತ್ಕೊಳ್ಳುತ್ತೆ? ಅಥವಾ ಎಲ್ಲಿ ಆ, ಇರುತ್ತೆ ಅದು? ಈಗ ಸುಮ್ನೆ ಅಂದ್ರೆ ಅದೇ ಒಂಥರ ಫ್ರೀ ಸ್ಪೇಸ್ ಅದು ಫ್ಲೋಟ್ ಆಗುತ್ತಾ? ಫ್ಲೋಟ್ ಆಗುವ ಹಾಗೆ ಇದೆ ಇಲ್ಲಿ ವರ್ಣನೆ. ಇದು ಸರಿ, ಆಯ್ತು. ಆಮೇಲೆ ನೀವ್ ಹೇಳಿದ್ದು ನೋಡಿದ್ರೆ, ಆ ಏನಂತಾರೆ, ಅವ್ರು ಆರಾಮಾಗಿದ್ದಾರೆ, ಸುಖದಲ್ಲಿ ಇದ್ದಾರೆ ಅಂತ ಹೇಳೋದಾದ್ರೆ, ಒಂದ್ ಹ್ಮ್ ರೀತಿ ಇದೇ ಚಂದ ಅನ್ಸ್ಬಿಡುತ್ತೆ. ಪಾಪ ಮಾಡಿದ್ರು ಆ ಇಲ್ಲಿನೂ ಸುಖವಾಗಿರ್ಬೋದು ಅಂತ ಒಂದು ಡ್ರಾನ್ ಕನ್ಕ್ಲೂಷನ್ ಕೊಡ್ಬೋದಲ್ವಾ ಅದು ಹಾಗೆ ನೋಡಿದ್ರೆ? ಹ್ಮ್. ಅವರ ಪುಣ್ಯದ ಕಾರ್ಯಗಳಿಗೆ ಸಿಗುವಂತ ಜಾಗ. ಯಾಕೆಂದ್ರೆ ರಾಕ್ಷಸರಿಗೆ ಸ್ವರ್ಗ ಅಂತ ಇಲ್ಲ, ಅವರು ಪುಣ್ಯದ ಕಾರ್ಯಕ್ಕೆ ಸಿಗುವಂತದ್ದು ಈ ಕೆಳಗಿನ ಲೋಕಗಳಲ್ಲಿ. ಅದು ಸುಮ್ಮನೆ ಆಸೆ ಹುಟ್ಟಿಸ್ಲಿಕ್ಕೆ ಹೇಳುದು. ಈಗ ನಿಮ್ಗೆ ಖುಷಿ ಆಯ್ತಾ, ಸ್ವರ್ಗಕ್ಕಿಂತ ಇದೇ ಚೆನ್ನಾಗಿದೆ ಅಂತ. ಅವರಿಗೆ ಹಾಗೆ ತಮಗೆ ಬೇಕಾದ ಸೌಖ್ಯವನ್ನ ಪಡಿಲಿಕ್ಕೆ ನಮ್ದೇ ಆದ ಒಂದು ವರಾಂಡ ಇದೆ ಅಂತ ಆದ್ರೆ ಅಲ್ಲೇ ನಾವಿರ್ತೇವೆ. ಈ ಸ್ವರ್ಗ ಎಲ್ಲ ದೇವತೆಗಳ ವಿರುದ್ಧದ ಭಾವನೆ ಇಟ್ಟುಕೊಂಡು ಅವರ ಜೊತೆಗೆ ಬದುಕಿ ಅವ್ರು ಕೊಡೋ ಸೌಖ್ಯವಕ್ಕೆ ಯಾಕೆ ನಾವು ಕೈ ಚಾಚಬೇಕು ಅನ್ನುವ ದೃಷ್ಟಿಯಿಂದ ಅವರು ಅದಕ್ಕಿಂತ ಇದೇ ತಮ್ಮ ಆ, ಯಾವುದೇ ಪುಣ್ಯಕರವಾದ ಕಾರ್ಯಕ್ಕೆ ಈ ಪಾತಾಳಾದಿ ಲೋಕಗಳ ಸೌಖ್ಯವನ್ನು ಅನುಭವಿಸ್ತಾರೆ. ಅದು ಸ್ವರ್ಗ ಅಂದ್ರೆ ಆ, ತಪ್ಪು ಮಾಡಿದವರಿಗೆ ಕೊಡುವ ಶಿಕ್ಷೆಯ ಜಾಗ ಅಲ್ಲ ಅದು. ಅದು ಒಳ್ಳೆಯ ಕರ್ಮಕ್ಕೆ ಅನುಭವಿಸ್ಲಿಕ್ಕಿರುವ ಜಾಗ. ಅದು ದೈತ್ಯರಿಗೆ ಅನುಭವಿಸ್ಲಿಕ್ಕೆ ಒಂದು ಜಾಗ, ದೇವತೆಗಳಿಗೆ ಅನುಭವಿಸ್ಲಿಕ್ಕೆ ಒಂದು ಜಾಗ. ಯಾಕೆಂದ್ರೆ ಅವರ ಯೋಚನೆಗಳು ಮತ್ತೆ ಹಿಂದಕ್ಕೆ ಸರಿದು ಎಷ್ಟೋ ತರ ಅಲ್ಲೇ ಆ, ಅದನ್ನ ಕೊನೆಗಾಣಿಸಿದಂತಹ ಪ್ರಸಂಗಗಳು ಬರ್ತವೆ. ಆದ್ರಿಂದ ಇವೆಲ್ಲ ಕೇವಲ ಆಸೆ ಹುಟ್ಟಿಸ್ಲಿಕ್ಕಿರುವಂತಹ ಮಾತುಗಳು. ಅಂದ್ರೆ ಈಗ ದೈತ್ಯರು ಅನುಭವಿಸಕ್ಕಿರೋದು ಅಂದ್ರೆ ಅವ್ರ ಪುಣ್ಯ ಅಂತ ತಗೋಬೇಕಂದ್ರೆ, ಈಗ ಪ್ರಹ್ಲಾದ ಇಲ್ಲ, ಅಥವಾ ಅವರದ್ದು ಇನ್ನು ಬೇರೆ ಕೆಲಸಗಳಲ್ಲಿ ಯಾರು? ಪುಣ್ಯ ಇದೆಯಲ್ವಾ, ಇದೆ, ಪುಣ್ಯ ಇದೆ. ಅದಕ್ಕೆ ಈ ಜಾಗ. ಮತ್ತೆ ಕತ್ತಲೆ ತಮಸ್ಸು ಇದ್ದೇ ಇದೆ, ಅದು ಬೇರೆನೆ. ಈಗ ಹೇಳ್ತಾ ಇರೋದು ಯಾವುದು ನರಕದ ಬಗ್ಗೆ ಹೇಳಿದ್ದಲ್ಲ. ಇದೆಲ್ಲ ಹ್ಮ್. ದೈತ್ಯರ ದೈತ್ಯರಿಗೆ ಅವರು ಇಷ್ಟಪಟ್ಟೋ ಇಷ್ಟಪಡದೆಯೋ ಮಾಡಿದಂತ ಕೆಲವು ಕೆಲಸದಿಂದ ಉತ್ತಮವಾದ ಸುಖವನ್ನು ಅನುಭವಿಸುವಂತಹ ಆ ಕಾಲಗಳು ಬರ್ತವೆ. ಆದ್ರೆ ಅದು ದೇವತೆಗಳ ಜೊತೆಗೆ ಅವರಿಗೆ ಅದು ಖುಷಿ ಕೊಡಲ್ಲ. ಅದಕ್ಕೆ ಅವರ ಜಾಗದಲ್ಲೇ ಇರಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅಷ್ಟಕ್ಕೆ ಒಂದಿಷ್ಟು ಪುಣ್ಯ ಬಂದಾಗ ಈ ಲೋಕಗಳಲ್ಲಿ ಅವ್ರು ವಿಹರಿಸ್ತಾರೆ ಅಂತ. ಅದೇ ಆಪೋಸಿಟ್ ತಗೋಬಹುದು. ದೇವತೆಗಳಿಗೆ ಅವ್ರು ಪಾಪ ಮಾಡಿದ್ರೆ ಇಲ್ಲಿ ಬರ್ತಾರೆ ಅಂತ ಹೇಳಿ, ಇದನ್ನ ನೀವ್ ಹಿಂಗ್ ಹೇಳೋದಲ್ಲ, ಇಲ್ಲ, ಅವ್ರ ದೇವತೆಗಳು ದೇವತೆಗಳಿಗೆ ಪಾಪ ಮಾಡಿದ ಆಪೋಸಿಟ್ ಆಗತ್ತೆ. ದೇವತೆಗಳಿಗೆ ಆ ನರಕ ಅಂತ ಇಲ್ಲ, ಅಥವಾ ಅವರಿಗೆ ಈ ತರದ ಯಾವುದೇ ಕೆಳವರ್ಗ ಭೂಮಿಗೆ ಬರುವುದಷ್ಟೇ ಅವರಿಗೆ ಶಿಕ್ಷೆಯ ಕೊನೆಯ ಅವಧಿ. ಮತ್ತೆ ನೀವು ದೇವತೆಗಳು ಬಂದು ಹೋಗ್ತಾರೆ ಅಂತ ಹೇಳಿದ್ರಲ್ಲ? ಬಂದು ಹೋಗುದು ಬೇರೆ, ಇರುವುದು ಬೇರೆ. ಹ್ಮ್. ಸರಿ, ಆಯ್ತು. ಅಲ್ಲಿ ಸರಿ. ಬರುದು ಯಾಕೆಂದ್ರೆ ಭಗವಂತನ ಹ್ಮ್. ಕೆಲವು ವಿಶೇಷ ರೂಪಗಳು ಕೆಲವೊಮ್ಮೆ ಅಲ್ಲಿ ಇರ್ತವೆ. ಈಗ ಬಲಿಗೋಸ್ಕರ ಭಗವಂತ ಹ, ವಾಮನಾಗಿ ವಾಮನ. ಇದ್ದಲ್ವಾ, ಅಂತ ಹ್ಮ್. ಪ್ರಸಂಗಗಳಲ್ಲಿ ಬಂದು ಹೋಗ್ತಾರೆ ಹೊರತು ಅಲ್ಲಿ ಇರುವ ಜಾಗ ಅವರಿಗೆ ಅದು ಬೇಕು ಅಂತಾನೆ ಅಲ್ಲ. ಅದು ಒಂಥರ ಭೋಗ ಸ್ಥಳ ಅಂತಾನೆ ಹೇಳ್ಬೋದು ಹಂಗಾದ್ರೆ. ಹೌದು, ಭೋಗದ ಸ್ಥಳವೇ. ಸರಿ ಆಚಾರ್ಯ, ನಮಸ್ತೆ. ಸರಿ, ಸರಿ. ರಾಮ್ ರಾಮ್.